ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ 44ನೇ ಶ್ಲೋಕವನ್ನು ನೋಡೋಣ. ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸ್ಥಿತಾ ವಯಂ ಯದ್ ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅಂದರೆ ಅಹೋಬತ್, ಅಯ್ಯೋ, ಮಹತ್ ಪಾಪಂ ಕರ್ತುಂ, ಮಹತ್ತರವಾದಂತಹ ಪಾಪಕೃತ್ಯವನ್ನು, ವ್ಯವಸ್ಥಿತಾವಯಂ ಅಂದರೆ ಪಾಪಕೃತ್ಯವನ್ನು ಎಸಗಲು ನಾವು ಸಿದ್ಧರಾಗಿ ನಿಂತಿದ್ದೇವಲ್ವಾ. ಯಾಕೆಂದರೆ ರಾಜ್ಯ ಸುಖಲೋಭೇನ, ರಾಜ್ಯದ ಸುಖಕ್ಕಾಗಿ, ರಾಜ್ಯದ ದುರಾಸೆಗಾಗಿ, ಲೋಭಕ್ಕಾಗಿ ನಾವು ನಮ್ಮ ಸ್ವಂತ ಜನರನ್ನೇ ಹಂತುಂ ಅಂದರೆ ಕೊಲ್ಲಲು ಸಿದ್ಧರಾಗಿ ನಿಂತ್ಕೊಂಡಿದ್ದೇವಲ್ವಾ. ಹಂತುಂ ಸ್ವಜನ ಮುದ್ಯತಾಹ ಅಂದರೆ ಸ್ವಂತ ಜನರನ್ನೇ ಕೊಲ್ಲಲು ಸಿದ್ಧರಾಗಿ ನಿಂತ್ಕೊಂಡಿದ್ದೀವಲ್ವಾ. ಎಂತಹ ಪಾಪಕೃತ್ಯವನ್ನು ಎಸಗಲು ನಾವು ಸಿದ್ಧರಾಗಿ ನಿಂತ್ಕೊಂಡಿದ್ದೀವಿ, ಅಯ್ಯೋ ಅಂತ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಲ್ಲಿ ತನ್ನ ನೋವನ್ನು ಹೇಳ್ಕೊಳ್ತಾ ಇದ್ದಾನೆ. ಯಾರಾದರೂ ಸ್ವಂತ ಜನರನ್ನು ಕೊಲ್ತಾರೆಯೇ? ಆದರೆ ಇವತ್ತು ಯುದ್ಧದಲ್ಲಿ ನಾವು ನಮ್ಮ ಸ್ವಂತ ಜನರನ್ನೇ ಕೊಲ್ಲಲು ಸಿದ್ಧರಾಗಿ ನಿಂತ್ಕೊಂಡಿದ್ದೀವಿ. ಎಂತಹ ವಿಚಿತ್ರವಿದು, ಹೀಗೆ ಮಾಡುವುದು ಸರಿನಾ ಅಂತ ಅರ್ಜುನನು ಕೃಷ್ಣನಲ್ಲಿ ತನ್ನ ವೇದನೆಯನ್ನು, ತನ್ನ ಕಳವಳವನ್ನು, ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇದು 44ನೇ ಶ್ಲೋಕದ ಭಾವಾರ್ಥ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.